ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಜಾವೂರ್. ನಾನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ ಧಾರವಾಡ ಜಿಲ್ಲೆಗೆ. ನಿನ್ನೆ ರಾತ್ರಿ 10:30 ಗಂಟೆಗೆ ಒಂದು ಬಾಲಕನಿಗೆ ತುಂಬಾ ಕಿರುಕುಳ ಆಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂತು. ಅದ್ರ ಮೇರೆಗೆ ನಾನು ಮಕ್ಕಳ ಸಹಾಯವಾಣಿಯವರು ಸಿಬ್ಬಂದಿನ ಕಳಿಸಿದ್ದೆ. ಅದು ಸಿವಿಲ್ ಹಾಸ್ಪಿಟಲ್ ಒಳಗೆ ಮಗು 5ನೇ ತಕ್ಕಿನ ಕಡಿಮೆ ಓದು ಮಗು, ಅವನಿಗೆ ಮೈ ಮೇಲೆಲ್ಲ ಸುಟ್ಟಿದ್ದ ಬರೆಗಳಾಗಿ ಆಮೇಲೆ ತಲೆಗೆಲ್ಲ ಪೆಟ್ಟು ಬಿದ್ದು ಬೈಕ್ ಮೇಲಿಂದ ಮಗು ಬಿದ್ದು ಸಮಸ್ಯೆ ಆಗೈತಿ ಅಂತ ಹೇಳಿ ಸುದ್ದಿ ಬಂತು. ಅದನ್ನ ನಾವೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ಅದು ಸಿಂಗಲ್ ಪೇರೆಂಟ್ ಮಗು, ತಾಯಿನೇ ಹೆರಾಸ್ಮೆಂಟ್ ಮಾಡಿದಾಳ ಅಂತ ಹೇಳಿ ಅದು ನಮ್ಗೆ ಕಂಡು ಬಂದಿದೆ ಪ್ರಾಥಮಿಕ ವಿಷಯಗಳನ್ನು ತಿಳ್ಕೊಂಡಾಗ. ಅದ್ರ ಮೇಲೆ ಅಲ್ಲಿ ಸಿವಿಲ್ ಹಾಸ್ಪಿಟಲ್ದವರು ಹೆಚ್ಚಿನ ಕಾಳಜಿಗಾಗಿ ಅಲ್ಲಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಅವ್ರು KMC ಶಿಫ್ಟ್ ಮಾಡಿದ್ರು. ನಮ್ಮ ಮಕ್ಕಳ ಸಹಾಯವಾಣಿಯವರು ಹಾಗೂ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿಸಿ ಮಗುನ KMC ಈಗ ನಾವು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದೆ ಮಗು. ಆಮೇಲೆ ಅವ್ರ ಅಜ್ಜ ಅಜ್ಜಿ ಅಂದ್ರೆ ತಾಯಿದ ಅಪ್ಪ ಅಮ್ಮ ಕೂಡ ಅವರು ಹೇಳಿದಾರೆ ಮಗಳ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಅವರು ಮಕ್ಕಳನ್ನ ಅವರೇ ಸಾಕಿದ್ರಂತೆ, ಇವಳೇ ಕಿರಿಕಿರಿ ಮಾಡಿ ಪೊಲೀಸ್ ಸ್ಟೇಷನ್ ದಿಂದ ತಗೊಂಡು ಹೋಗಿದ್ದಾಳೆ. ಆದ್ರೆ ಅದೆಲ್ಲ ಸರಿಯಾಗಿ ಅವಳು ನೋಡ್ಕೊಳ್ತಾ ಇಲ್ಲ. ಆಮೇಲೆ ಇನ್ನೂ ಒಂದು ದೊಡ್ಡ ಮಗು ಇದೆ, ಅದನ್ನು ಸ್ಕೂಲ್ ಬಿಡಿಸಿದಾಳೆ, ಅದು ಪರೀಕ್ಷೆಗೂ ಕಳ್ಸಿಲ್ಲ. 6 months ಆಯ್ತು. ಆ ಹುಡುಗಿ ಕೂಡ ಸ್ಕೂಲ್ ಬಿಟ್ಟು. ಅದಕ್ಕೆ ಈಗ ಅವ್ರ ಅಜ್ಜ ಅಜ್ಜಿ ಮಕ್ಕಳ ಕಲ್ಯಾಣ ಸಮಿತಿಗೆ ಹೋಗ್ತಾ ಇದಾರೆ. ಅವರು ಇಚ್ಛಾ ಪಟ್ರೆ ಅವ್ರು FIR ಮಾಡಿ, ಇಲ್ಲ ಅಂದ್ರೆ ನಮ್ಮ ಇಲಾಖೆಯಿಂದ ನಾವು FIR ಮಾಡ್ತೀವಿ. ಅಜ್ಜ ಅಜ್ಜಿ ಅಂದ್ರೆ ತಾಯಿದ ತಂದೆ ತಾಯಿ. ಮೇಡಮ್ ಏನ್ ಕಾರಣ ಅಂತ? ಅದು ಈಗ ಸದ್ಯದ ಮಟ್ಟಿಗೆ ನೋಡಿದ್ರ 4 ವರ್ಷ ಆಯ್ತು ಅಪ್ಪ ಬಿಟ್ಟು ಹೋಗಿ. ತಾಯಿನೇ ಹೊಡಿಬಡಿ ಮಾಡ್ತಿದ್ಲು. ಆ ಹುಡುಗ ಬಾಳ ಹಠ ಮಾಡ್ತಾನೆ, ಅದಕ್ಕೆ ಹೊಡಿತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾಳ ಅವಳು. CWC ಅವರು ಮುಂದನು ಕೂಡ ಅದೇ ತರ ಹೇಳಿಕೆ ಕೊಟ್ಟಿದ್ದಾಳ. ಈಗ್ಲೂ CWC ಕಳ್ಸಿದೀವಿ. ಈಗ ಮುಂದೆ ಏನು ಅವಳು ಯಾವ ತರ ಕೊಡ್ತಾಳ, ಏನ್ ಹೇಳಿಕೆ ಕೊಡ್ತಾಳ ನೋಡಿ ನಾವು FIR ಮಾಡ್ತೀವಿ. ಮುಂದಿನ ಆ ಮಗು ನಿನ್ನೆ ಒಂಚೂರು ಎಚ್ಚರ ಒಳಗಿದ್ದಾಗ ನಮ್ಮ ಮಕ್ಕಳ ಸಹಾಯವಾಣಿಯವರು ಕೇಳಿದಾಗ ಯಾರು ಹೊಡೆದಿದಾರ ಪುಟ ನಿನಗಂದಾಗ ನಮ್ಮ ಅಪ್ಪ ಅಂತ ಹೇಳಿ ಒಂದೇ ಪದ ಬಳಸ್ತು. ಬಟ್ ಅಪ್ಪ ಇಲ್ಲ, ಅಪ್ಪ 4 ವರ್ಷದಿಂದ ಬೇರೆ ಆಗಿದಾರ ಅವರು. ಇವಳೇ 2 ಮಕ್ಕಳು ತಗೊಂಡಿದ್ದಾಳ. ಅದು ಇನ್ಮೇಲೆ ಗೊತ್ತಾಗ್ಬೇಕು ಏನಂತ ಹೇಳಿ, ಅಪ್ಪ ಅಂದ್ರೆ ಯಾರು ಏನು ಅಂತ ಹೇಳಿ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ KGಯಿಂದ PG ವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. CBSE ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.